ಎಲ್ಲರಿಗೂ ನಮಸ್ಕಾರ. ಕೆ ಫುಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನಿವತ್ತು ಕಡಲೆಬೇಳೆ ವಡೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಏನೇನು ಸಾಮಾನು ಎಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ. ಇದು ಈ ಕಪ್ ಇದೆಯಲ್ಲ, ಈ ಕಪ್ಪಲ್ಲಿ 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೆ. ನಾನು ತಗೊಂಡು ನೀರಲ್ಲಿ ಚೆನ್ನಾಗಿ ಒಂದು 2 ರಿಂದ 3 ಗಂಟೆ ನೆನೆಸಿ, ನೋಡಿ ಈ ಥರ ಆಗಿದೆ. 3 ಗಂಟೆ ನೆನೆಸಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ಥರ ಆಗಿದೆ. ಇದು ಕಡಲೆಬೇಳೆ ನೆನೆಸುವಾಗಲೇ ಇದು ಶೇಂಗಾ ಬೀಜ ಕೂಡ ನೆನೆಸಿದ್ದೆ ನಾನು, ಒಂದು 2 ಸ್ಪೂನಷ್ಟು. ಅದು ಕೂಡ ನೆಂದಿದೆ 2 ಗಂಟೆ. ಮತ್ತು ಇಲ್ಲಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪುದೀನ ಸೊಪ್ಪು, ಮತ್ತು ಇದು ಕರಿಬೇವು ಸೊಪ್ಪು, ಮತ್ತು ಇದು ಹಸಿಮೆಣಸಿಕಾಯಿ, ಕೊಬ್ಬರಿ, ಹಸಿ ಕೊಬ್ಬರಿ, ಮತ್ತು ಇದು ಜೀರಿಗೆ, ಧನಿಯಾ, ಶುಂಠಿ, ಮತ್ತು ಇದು ಚಕ್ಕೆ, 1 ತುಂಡು ಚಕ್ಕೆ. ಇಷ್ಟು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮೇಲೆ ಹಾಕೊಂಡೋಣ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಚಕ್ಕೆ, 1 ತುಂಡು ಚಕ್ಕೆ, ಮತ್ತು ಶುಂಠಿ, ಮತ್ತು ಧನಿಯಾ, ಜೀರಿಗೆ, ಮತ್ತು ಇದು ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿ, ಮತ್ತು ಇದು ಒಂದು 6 ಅಥವಾ 7 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನೆಲ್ಲ ಸಣ್ಣಗೆ ರುಬ್ಕೊಂಡ್ಬಿಡೋಣ ಈಗ. ನೋಡಿ ಈ ಥರ ತರಿತರಿಯಾಗಿ ಆಗಿದೆ. ಇನ್ನು ಸ್ವಲ್ಪ ನೋಡಿ ಈ ಥರ ಆಗಿದೆ ತರಿತರಿಯಾಗಿ. ಈಗ ಇದಕ್ಕೆ ಇದು ಶೇಂಗಾ ಬೀಜ ಮತ್ತು ಇದು ನೆನೆಸಿರುವಂಥ ಕಡಲೆಬೇಳೆ ಇದೆಯಲ್ಲ, ಇದನ್ನು ಸ್ವಲ್ಪ ಆಗಿ ಹಾಕೊಳ್ಳೋಣ. ಇದಕ್ಕೆ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು. ಇದನ್ನು ಸಾಕಿಷ್ಟು. ಕಂಟಿನ್ಯೂಸ್ ಆಗಿ ಇದು ಮಾಡಬಾರ್ದು. ಇದನ್ನು ಸ್ವಲ್ಪ ಈ ಥರ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಈ ಥರ. ಅಷ್ಟೇ. ಇದನ್ನ ರುಬ್ಕೊಳ್ಳುವಾಗಲೇ ನೀವು ಹಿಂಗೊಂದು ಹಾಕೊಂಡ್ಬಿಡಿ. ನನ್ನ ಹತ್ರ ಹಿಂಗಿಲ್ಲ, ಹಾಗಾಗಿ ನಾನು ಹಿಂಗೆ ಖಾಲಿಯಾಗಿದೆ. ನಾನು ಹಿಂಗೆ ಹಾಕೊಳ್ತಾ ಇಲ್ಲ. ನೀವು ಹಿಂಗೆ ಹಾಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇದು ಮಸಾಲೆ ಎಲ್ಲ ಹಾಕಿ ರುಬ್ಬಿದ್ದು. ಇದು ಬೇಳೆ ಮಾತ್ರ ಇದೆ ನೋಡಿ. ಇನ್ನು ಸ್ವಲ್ಪ ತರಿ ಆಗಲಿ ಇದು.
ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು. ಇಲ್ಲಿ ನೋಡ್ಬೋದು ನೀವು, ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ಎಲ್ಲವನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸಬ್ಬಸಿಗೆ ಸೊಪ್ಪು. ಈಗ ಎಲ್ಲ ಸೊಪ್ಪು ಮತ್ತು ಈರುಳ್ಳಿ, ಉಪ್ಪು ಎಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಪುಡಿ ಹಿಂಗಿದ್ರೆ ಈ ಟೈಮಲ್ಲಿ ನೀವು ಹಿಂಗೆ ಹಾಕೊಳ್ಳಿ, ಚೆನ್ನಾಗಾಗತ್ತೆ. ಒಂಚೂರು ನೀರಿನ ಅಂಶ ಇರಬಾರ್ದು, ಇದರಲ್ಲಿ ಚೆನ್ನಾಗಾಗತ್ತೆ. ಮಾಡ್ಕೊಂಡಿದ್ದೀವಿ. ಈಗ ಕೈಲಿಂದ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಒಂಚೂರು ನೀರಿನ ಅಂಶ ಇಲ್ಲ ಇದರಲ್ಲಿ. ನೋಡಿ, ಇದು ಮಿಶ್ರಣ ರೆಡಿಯಾಗಿದೆ. ಇದನ್ನು ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೊಂಡು ಒಂಚೂರು ಈ ಥರ ಫಸ್ಟ್ ಇದನ್ನು ಉಂಡೆ ಮಾಡ್ಕೊಂಡು ಬಿಡೋಣ. ನೋಡಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಲ್ಲಿ ನೋಡಿ ಈ ಥರ ಎಲ್ಲನೂ ಫಸ್ಟ್ ಉಂಡೆ ಮಾಡ್ಕೊಂಡು ಇಟ್ಬಿಡೋಣ. ಇಲ್ಲಿ ಉಂಡೆ ಎಲ್ಲ ಮಾಡ್ತಾ ಇದ್ದೀವಲ್ಲ, ಇದು ರುಬ್ಬಿದ ತಕ್ಷಣ ಬೇಗ ಮಾಡ್ಕೊಂಡು ಬಿಡಬೇಕು ಉಂಡೆನ. ಇಲ್ಲಾಂದರೆ ಈರುಳ್ಳಿ, ಇದು ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ನೀರಿನ ಅಂಶ ಬಿಟ್ಕೊಂಡು ಬಿಡತ್ತೆ ಇದು. ಹಾಗಾಗಿ ರುಬ್ಬಿದ ತಕ್ಷಣ ಇದನ್ನು ಬೇಗ ಈ ಥರ ಉಂಡೆ ಮಾಡ್ಕೊಂಡು ಬಿಡಬೇಕು. ಇಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನಾನು. ಸ್ವಲ್ಪ ಈ ಥರ ನೀರನ್ನು ಕೈಗೆ ಹಚ್ಕೊಂಡು ನೋಡಿ, ಇದು ಒಂದೊಂದೇ ಉಂಡೆನ ಸ್ವಲ್ಪ ಹಚ್ಕೋಬೇಕು, ನೀರನ್ನು ಜಾಸ್ತಿ ಬೇಡ. ಈ ಥರ ಇದು ಅಂಗೈಯಿಂದ ಈ ಥರ ಮಾಡಿ, ಇದು ಬೆರಳಿಂದ ಮಾಡಿದರೆ ಇದು ಬೆರಳಿಂದ ಹಚ್ಚಿ ಬೀಳ್ತದಲ್ಲ, ಅದಕ್ಕೆ ಈ ಥರ ಮಾಡಿ. ಎಣ್ಣೆ ಕಾದಿದೆ ಇಲ್ಲಿ ನೋಡಿ, ಈ ಥರ ರೌಂಡಾಗಿ ಮಾಡಿಕೊಂಡು ಈ ಥರ ಬಿಡೋಣ. ಮತ್ತು ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ, ಮತ್ತು ಸ್ವಲ್ಪ ನೀರು, ಎಲ್ಲ ಮಸಾಲೆ ಹಾಕಿದ್ದೀವಲ್ಲ ಇದರಲ್ಲಿ,
ತುಂಬಾ ಟೇಸ್ಟ್ ಆಗಿರುತ್ತೆ ಇದು. ಜಾಸ್ತಿ ಜೋರಾಗಿ ಬೇಡ ಉರಿ, ಮಧ್ಯ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ ಈಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅಲ್ಲಿ. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಸ್ವಲ್ಪ ಒಂದೊಂದಾಗಿ ನಾವು ಹೊಳಿಸಿ ಹಾಕೊಳ್ಳೋಣ ಇದನ್ನು. ನೋಡಿ ಇದು ಆಗಿದೆ. ಇಲ್ಲಿ ನೋಡಿ ಎಷ್ಟು ಚಂದ ಅದು ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ. ತಗೊಂಡ್ಬಿಡೋಣ ಈಗ. ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ನೀವು. ಸೌಂಡಲ್ಲೇ ಗೊತ್ತಾಗ್ತಾ ಇದೆ. ಇನ್ನೊಂದು ಮುರಿತೀನಿ ನೋಡಿ. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಟೇಸ್ಟ್ ಮಾಡೋ ಸಮಯ. ಸೊ ಕಡಲೆಬೇಳೆ ವಡೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಮ್ಮ. ಸೊ ಇದನ್ನು ಟೇಸ್ಟ್ ಮಾಡೋಣ. ಸೊ ಇಲ್ಲಿ ಚಟ್ನಿ ಇದೆ, ಚಟ್ನಿಯನ್ನು ಇನ್ನು ಇಟ್ಟು ಟೇಸ್ಟ್ ಮಾಡ್ತೇನೆ. ಟೇಸ್ಟ್ ವೈಸ್ ಸೂಪರಾಗಿದೆ. ಉಪ್ಪು ಖಾರ ಇದು ಶುಂಠಿ ಫ್ಲೇವರ್ ಬರ್ತದ. ಸೊ ಆ ಟೈಪ್ ಇದೆ. ಸೊ ಇದು ತಿನ್ಬೇಕಾದ್ರೆ ನಂಗೊಂದು ಪಾಸ್ಟ್ದು ಒಂದು ಕತೆ ಕತೆ ಅಂದರೆ ನಮ್ಮ ಆಗಿದ್ದು ನೆನಪಾಗ್ತದೆ. ನಮ್ಮ ಸ್ಕೂಲಲ್ಲಿ ಅಡುಗೆ ಕಾಂಪಿಟೇಷನ್ ಇಟ್ಟಿದ್ರು ಸರ್, ಅಂದರೆ ನಮ್ಮ ಇದ್ರದ್ದು ವಿದ್ಯಾವತಿ ಪಬ್ಲಿಕ್ ಸ್ಕೂಲಲ್ಲಿ. ಸೊ ಅದು ಆ ಟೈಮಲ್ಲಿ ಅಮ್ಮ ಇದು ಏನು ಎಂಥ ಇದು ಪಾಲಕ್ ಸೊಪ್ಪಿನ ಜ್ಯೂಸು ಮತ್ತು ಈ ಥರದ್ದೆಲ್ಲ ಮಾಡಿದ್ರು. ಇನ್ನೊಂದು ಮಾಡಿದ್ರು. ಸೊ ಅದನ್ನು ಆ ತಿಂದ ನೆನಪು ಬರ್ತಾಯಿದೆ. ಸೊ ಓವರಾಲ್ ನೋಡೋದಾದರೆ ಸೂಪರಾಗಿದೆ, ಟೇಸ್ಟಾಗಿದೆ. ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಗೆ 2 ಔಟ್ರೋ ಆಗಿದೆ. ಸೊ ಹಾಗೆಯೇ ನಮ್ಮ KFood ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಟೇಸ್ಟ್ ಮಾಡೋ ಸಮಯ. ಸೊ ಇಲ್ಲಿ ನೋಡ್ಬೋದು ಚಟಂಬಡಿ ಇದು ಏನು ಇದು ಕಡಲೆಗಿಡ ಮತ್ತೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ.